ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಚೀನಾ ಗಡಿಯಲ್ಲಿ ಕಿರಿಕ್ ಮಾಡೋದು ಹೊಸದೇನಲ್ಲ. ಆದರೆ ಈಗ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಅಡ್ಡಗಾಲು ಹಾಕಲು ಆರಂಭಿಸಿದೆ. ಭಾರತದ ಫಾಕ್ಸ್ಕಾನ್ ಉತ್ಪಾದನಾ ಘಟಕದಲ್ಲಿ ಕೆಲಸ ಮಾಡ್ತಾ ಇದ್ದಂಥ 300 ಚೀನಿ ಇಂಜಿನಿಯರ್ಗಳನ್ನು ಚೀನಾ ವಾಪಸ್ ಸ್ವದೇಶಕ್ಕೆ ಕರೆಸಿಕೊಂಡಿದೆ. ಹೀಗಾಗಿ ಚೀನಿ ಇಂಜಿನಿಯರ್ಗಳನ್ನು ಸ್ವದೇಶಕ್ಕೆ ಕರೆಸಿಕೊಳ್ಳಲು ಮೂಲ ಕಾರಣ ಏನು, ಚೀನಾಗೆ ಆಗುವ ಭಯ ಏನು, ಭಾರತ ಏನು ಮಾಡ್ತಾ ಇದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಸುಂಕ ಸಮರ ಆರಂಭಿಸಿದ ಸಂದರ್ಭದಲ್ಲಿ ಅಮೆರಿಕ ಮತ್ತು ಯುರೋಪನ್ನು ಮಣಿಸಲು ಭಾರತ ಮತ್ತು ಚೀನಾ ಒಂದಾಗಬೇಕು ಅಂತ ಹೇಳಿತ್ತು. ಬಾಯ್ ಬಾಯ್ ಎಂಬ ಮಂತ್ರವನ್ನು ಜಪಿಸಿತ್ತು. ಒಂದು ಕಡೆಯಲ್ಲಿ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ರು, ಮತ್ತೊಂದು ಕಡೆಯಲ್ಲಿ ಚೀನಾ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಂಥ 300 ಇಂಜಿನಿಯರ್ಗಳನ್ನು ಸ್ವದೇಶಕ್ಕೆ ಕರೆಸಿಕೊಂಡಿದೆ. ತೈವಾನ್ ಮೂಲದ ಫಾಕ್ಸ್ಕಾನ್ 2019ರಿಂದ ಭಾರತದಲ್ಲಿ ಐಫೋನ್ ಉತ್ಪಾದನೆ ಮಾಡ್ತಾ ಇದೆ. ಕಳೆದ 6 ವರ್ಷಗಳಿಂದ ಚೀನಿ ಇಂಜಿನಿಯರ್ಗಳು ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಜೂನ್ ಮೊದಲ ವಾರದಲ್ಲಿ ಚೀನಾದ ನುರಿತ ತಂತ್ರಜ್ಞಾನ ಹೊಂದಿರುವಂಥ 300 ಮಂದಿ ಇಂಜಿನಿಯರ್ಗಳನ್ನು ಚೀನಾ ಸ್ವದೇಶಕ್ಕೆ ಕರೆಸಿಕೊಂಡಿದೆ. ಚೀನಾ ದಿಢೀರಾಗಿ ಇಂಜಿನಿಯರ್ಗಳನ್ನು ಕರೆಸಿಕೊಳ್ಳಲು ಕಾರಣ ಸಹ ಇದೆ. ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಆಪಲ್ ಕಂಪನಿ ಹೊಸ ಐಫೋನನ್ನು ಬಿಡುಗಡೆ ಮಾಡುತ್ತೆ. ಇಲ್ಲಿವರೆಗೆ ಹೊಸದಾಗಿ ಬಿಡುಗಡೆಯಾಗುವ ಐಫೋನ್ಗಳು ಚೀನಾದಲ್ಲೇ ತಯಾರಾಗ್ತಾ ಇತ್ತು. ಆದರೆ ಕೆಲವು ವರ್ಷದಿಂದ ಭಾರತದಲ್ಲಿ ಹೊಸ ಐಫೋನ್ಗಳು ತಯಾರಾಗ್ತಾ ಇವೆ. ಈ ವರ್ಷ ಐಫೋನ್ 17 ಬಿಡುಗಡೆಯಾಗಲಿದ್ದು ಈ ಫೋನ್ ತಯಾರಿಕಾ ಕೆಲಸ ಭಾರತದಲ್ಲಿ ನಡೀತಾ ಇತ್ತು. ಯಾವುದೇ ಕಂಪನಿಯ ಹೊಸ ಉತ್ಪನ್ನಗಳಿಗೆ ಬೇಡಿಕೆ ಜಾಸ್ತಿ ಇರುತ್ತೆ. ಅದರಲ್ಲೂ ಐಫೋನ್ನ ಕ್ರೇಜ್ ಸಿಕ್ಕಾಪಟ್ಟೆ ಇದೆ. ಅಂಗಡಿಗಳ ಮುಂದೆ ರಾತ್ರಿ ಇಡೀ ಕ್ಯೂ ನಿಂತು ಐಫೋನ್ ಖರೀದಿಸುವ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಆಪಲ್ ಕಂಪನಿ ಭಾರತದಲ್ಲಿ ಪ್ರೊಡಕ್ಷನ್ ಹೆಚ್ಚಿಸಿತ್ತು. ಈ ಸಂದರ್ಭದಲ್ಲೇ ಚೀನಾ ತನ್ನ ದೇಶದ ಇಂಜಿನಿಯರ್ಗಳನ್ನು ವಾಪಸ್ ಕರೆಸಿಕೊಂಡಿದೆ. ಸದ್ಯ ಈಗ ತೈವಾನ್ ಮೂಲದ ಇಂಜಿನಿಯರ್ಗಳು ಭಾರತದಲ್ಲಿದ್ದು ಅವರಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ಫಾಕ್ಸ್ಕಾನ್ ಕಂಪನಿ ನೀಡಿದೆ. ಇಲ್ಲಿಯವರೆಗೆ ವಿಶ್ವದ ಫ್ಯಾಕ್ಟರಿ ಯಾವುದು ಅಂತಂದರೆ ಅದು ಚೀನಾ. ಆದರೆ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ಹಲವು ಕಂಪನಿಗಳಿಗೆ ಇನ್ಸೆಂಟಿವ್ ನೀಡಲು ಆರಂಭಿಸಿದೆ. ಇದರ ಪರಿಣಾಮ ಹಲವು ಕಂಪನಿಗಳು ಭಾರತದಲ್ಲಿ ಉತ್ಪಾದನಾ ಘಟಕಗಳನ್ನು ತೆರೀತಾ ಇವೆ. ಈ ಮೊದಲು ಭಾರತವನ್ನು ಚೀನಾ ತನ್ನ ಪ್ರತಿಸ್ಪರ್ಧಿ ಎಂದು ಭಾವಿಸಿಯೇ ಇರಲಿಲ್ಲ. ಆದರೆ ಈಗ ಭಾರತ ನಿಧಾನವಾಗಿ ಉತ್ಪಾದನಾ ವಲಯವನ್ನು ಪ್ರವೇಶಿಸಿದ್ದಂತೆ ಭಾರತಕ್ಕೆ ತಂತ್ರಜ್ಞಾನ ವರ್ಗಾವಣೆಗೆ ನಿರ್ಬಂಧವನ್ನು ಹೇರಿದೆ. ಭಾರತದಲ್ಲಿ ಕೆಲ ವರ್ಷಗಳಿಂದ ಐಫೋನ್ ಉತ್ಪಾದನೆ ಆಗುತ್ತಾ ಇರುವ ಕಾರಣ ಇಲ್ಲಿನ ಇಂಜಿನಿಯರ್ಗಳಿಗೆ ಅನುಭವ ಬಹಳ ಕಡಿಮೆ ಇದೆ. ಭಾರತದಲ್ಲಿ ಫಾಕ್ಸ್ಕಾನ್ ಚೀನಾದ ಸಿಬ್ಬಂದಿ 1% ಕಡಿಮೆ ಇದ್ದರೂ ಅವರು ಪ್ರೊಡಕ್ಷನ್ ಲೈನ್ ಮತ್ತು ಕ್ವಾಲಿಟಿ ಕಂಟ್ರೋಲ್ ವಿಭಾಗದಂಥ ಮಹತ್ವದ ಹುದ್ದೆಯಲ್ಲಿದ್ದರು. ಈಗ ಕೌಶಲ್ಯ ಹೊಂದಿರುವ ಈ ಇಂಜಿನಿಯರ್ಗಳನ್ನೇ ಚೀನಾ ವಾಪಸ್ ಕರೆಸಿಕೊಂಡಿದೆ. ಅಮೆರಿಕ ಮತ್ತು ಚೀನಾದ ಸಂಬಂಧ ಈಗ ಹಾಳಾಗ್ತಾ ಇದ್ದು 2026ರಲ್ಲಿ ಅಮೆರಿಕಕ್ಕೆ ಸೇಲ್ ಆಗುವ ಎಲ್ಲ ಐಫೋನ್ಗಳು ಭಾರತದಲ್ಲೇ ಉತ್ಪಾದನೆ ಆಗಬೇಕೆಂಬ ಗುರಿಯನ್ನು ಆಪಲ್ ಹಾಕಿಕೊಂಡಿದೆ. ಇದು ಆಗಬೇಕು ಅಂತಂದರೆ ಭಾರತದಲ್ಲಿ ಐಫೋನ್ ಉತ್ಪಾದನೆ ಜಾಸ್ತಿ ಆಗಬೇಕು. ಈ ನಿಟ್ಟಿನಲ್ಲಿ ಫಾಕ್ಸ್ಕಾನ್ ಕಂಪನಿ ಈಗಾಗಲೇ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಐಫೋನ್ ಫ್ಯಾಕ್ಟರಿಯನ್ನು ತೆರೆದಿದೆ. ವರ್ಷದಿಂದ ವರ್ಷಕ್ಕೆ ಐಫೋನ್ ರಫ್ತು ಭಾರತದಿಂದ ಹೆಚ್ಚಾಗ್ತಾ ಇದೆ. ಯಾವ ವರ್ಷ ಎಷ್ಟು ಹೆಚ್ಚಾಗಿದೆ ಅಂತ ನೋಡುವುದಾದರೆ 2022ರಲ್ಲಿ 9,352 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳು ರಫ್ತಾಗಿದ್ವು. 2023ರಲ್ಲಿ 44,270 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ ರಫ್ತಾಗಿತ್ತು. ಇನ್ನು 2024ರಲ್ಲಿ 85,014 ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳು ರಫ್ತಾಗಿದ್ವು. ಆದರೆ 2025ರ ಹಣಕಾಸು ವರ್ಷದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಐಫೋನ್ಗಳು ವಿದೇಶಕ್ಕೆ ರಫ್ತಾಗಿವೆ. ಆಪಲ್ 2021ರಲ್ಲಿ ಐಫೋನ್ SE ಮೂಲಕ ಭಾರತದಲ್ಲಿ ಐಫೋನ್ ಉತ್ಪಾದನೆಗೆ ಮುಂದಾಗಿತ್ತು. ಹಾಗೆ ನೋಡಿದರೆ ಜಾಗತಿಕವಾಗಿ ಮಾರಾಟವಾಗುವ ಐಫೋನ್ಗಳ ಪೈಕಿ 70% ಐಫೋನ್ಗಳನ್ನು ತೈವಾನ್ ಮೂಲದ ಫಾಕ್ಸ್ಕಾನ್ ಕಂಪನಿಯೇ ತಯಾರು ಮಾಡುತ್ತೆ. ಈ ಕಂಪನಿ ಭಾರತ ಅಲ್ಲದೆ ಚೀನಾ, ಇಂಡೋನೇಷ್ಯಾ ಸೇರಿದಂತೆ ಹಲವು ಕಡೆ ತನ್ನ ಉತ್ಪಾದನಾ ಘಟಕಗಳನ್ನು ತೆರೆದಿದೆ. ಹಾಗೆ ನೋಡಿದರೆ ಐಫೋನ್ ಉತ್ಪಾದನೆಯಲ್ಲಿ ಈಗಲೂ ಚೀನಾವೇ ನಂಬರ್ 1. ಜಾಗತಿಕವಾಗಿ ಉತ್ಪಾದನೆಯಾಗುವ ಐಫೋನ್ಗಳ ಪೈಕಿ 76% ಚೀನಾದಲ್ಲಿ ಉತ್ಪಾದನೆ ಆದರೆ 18% ಐಫೋನ್ಗಳು ಭಾರತದಲ್ಲಿ ಉತ್ಪಾದನೆ ಆಗುತ್ತೆ. ಭಾರತದಲ್ಲಿ ಉತ್ಪಾದನೆಯಾಗುವ ಐಫೋನ್ಗಳ ಪೈಕಿ ಹೆಚ್ಚಿನ ಪಾಲು ಅಮೆರಿಕಕ್ಕೆ ರಫ್ತಾಗುತ್ತೆ. ಮುಂದಿನ 3-4 ವರ್ಷದಲ್ಲಿ ವಿಶ್ವದಲ್ಲಿ ಮಾರಾಟವಾಗುವ ಐಫೋನ್ಗಳ ಪೈಕಿ
25% ಐಫೋನ್ಗಳು ಭಾರತದಲ್ಲೇ ಉತ್ಪಾದನೆಯಾಗಬೇಕೆಂಬ ಗುರಿಯನ್ನು ಆಪಲ್ ಕಂಪನಿ ಹಾಕಿಕೊಂಡಿದೆ. ಇಲ್ಲಿವರೆಗೆ ಭಾರತ ಸಾಫ್ಟ್ವೇರ್ಗೆ ಫೇಮಸ್ ಆಗಿದ್ರೆ ಚೀನಾ ಹಾರ್ಡ್ವೇರ್ಗೆ ಫೇಮಸ್ ಆಗಿತ್ತು. ಆದರೆ ಈಗ ಭಾರತ ಹಾರ್ಡ್ವೇರ್ನತ್ತ ವಾಳ್ತಾ ಇದೆ. ಈ ಕಾರಣಕ್ಕೆ ಈ ಮೊದಲು ಚೀನಾ ಬಹಳ ಅಪರೂಪದ ಖನಿಜ ರಫ್ತಿಗೆ ನಿರ್ಬಂಧವನ್ನು ಹೇರಿತ್ತು. ಈಗ ಭಾರತದಲ್ಲಿರುವ ಇಂಜಿನಿಯರ್ಗಳನ್ನು ಕರೆಸಿಕೊಳ್ಳುವ ಮೂಲಕ ಮೇಕ್ ಇನ್ ಇಂಡಿಯಾ ಯೋಜನೆಗೆ ತಡೆ ಒಡ್ಡಲು ಮುಂದಾಗ್ತಾ ಇದೆ. ವ್ಯಕ್ತಿಯಾಗಲಿ ದೇಶವಾಗಲಿ ಬೆಳೆಯುವಾಗ ಅಡ್ಡಿಯಾಗುವುದು ಸಾಮಾನ್ಯ. ಆರಂಭದಲ್ಲಿ ಅಡ್ಡಿಯಾದರೆ ಸಮಸ್ಯೆ ಅಂತೂ ಆಗೇ ಆಗುತ್ತೆ. ಆದರೆ ಭಾರತದಲ್ಲಿ ಕೌಶಲ್ಯಪೂರ್ಣ ಇಂಜಿನಿಯರ್ಗಳಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಬೆದರಿಕೆ ಹಾಕಿದ್ರೂ ಭಾರತಕ್ಕೂ ಏನೂ ಆಗಲಾರದು ಎಂಬ ವಿಶ್ಲೇಷಣೆ ಕೇಳಿ ಬಂದಿದೆ.